ನರಸಿಂಹ, ಇಷ್ಟೊತ್ತಲ್ಲಿ ಎಲ್ಗೋ ಹೋಗ್ತಿದ್ಯಾ? ಯಾಕಪ್ಪ ಏನು ಹೇಳ್ತಿಲ್ಲ? ಯಾವ್ದಾದ್ರು ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೀರಾ? ನಾನು ನಿಮ್ಮ ಜೊತೆಗೆ ಬರಲ್ಲ? ಚಂದನ ನೋಡಕ್ ಹೊರಟಿದ್ದೀನಿ. ಅವಳ ಜೊತೆ ಒಂದೆರಡು ದಿನ ಇದ್ದು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಾವ ಏನ್ ಹೇಳ್ತಿದ್ದೀರಾ ನೀವು? ಯಾಕಮ್ಮ ಅರ್ಥ ಆಗ್ಲಿಲ್ವಾ? ಚಂದನ ನೋಡಕ್ ಹೋಗ್ತಾ ಇದ್ದೀನಿ. ಅಪ್ಪ, ನಾನು ಹೋಗೋದು ಬೇಡ ಅಂತ ಹೇಳಿದ್ನಲ್ಲ. ನೀನು ಹೇಳ್ತೀಯ ಕಣೋ, ಆದರೆ ನನಗೆ ಅವಳನ್ನ ನೋಡದೆ ಇರೋಕೆ ಆಗ್ತಾನೆ ಇಲ್ಲ. ಪ್ರತಿದಿನ ಹಗಲು ರಾತ್ರಿ ಅಂದಲೇ ಸಾರ್ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ದವಳು. ಮನೆ ತುಂಬ ಓಡಾಡ್ಕೊಂಡಿದ್ವಿ. ಮನೆ ಮಗಳ ಥರ ಎಲ್ಲರೂ ನೋಡ್ಕೊಳ್ತಾ ಇದ್ಲು. ಆದರೆ ಇವತ್ತು ಅವಳು ಒಂಟಿಯಾಗಿ ದೇವಸ್ಥಾನದಲ್ಲಿದ್ದಾಳೆ. ಅದು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಹಾಗಂತ ಯಾವಾಗಂದ್ರೆ ಹೋಗ್ಬಿಡಕ್ಕಾಗುತ್ತಾ? ಅವಳು ಸೇವೆನಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ನಾನು ಅವಳ ಸೇವೆನ ಹಾಳು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಾನು ಅವಳ ಜೊತೆ ಸೇರ್ಕೊಂಡು ಸೇವೆ ಮಾಡ್ತೀನಿ. ಇದರಿಂದ ಲಲಿತನ ಆತ್ಮಕ್ಕೆ ಖುಷಿ ಸಿಗುತ್ತೆ. ಅಪ್ಪ, ನಾನು ಆಗ್ಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಅವರು ಒಂದೆರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಚಂದನ ಅವ್ರು ಬೇರೆ ಸೇವೆಲಿ ಇರ್ತಾರಲ್ವಾ, ಕುಟುಂಬದವರು ಅವ್ರ ಸೇವೆಲಿ ಇರ್ಬೇಕಾದ್ರೆ ಹೋದ್ರೆ ಆ ಸೇವೆಗೆ ಭಂಗ ಆಗುತ್ತಂತೆ. ಅದ್ರ ಜೊತೆಗೆ ಅವ್ರು ಯಾರ ಹತ್ರನೂ ಮಾತಾಡೋ ಹಾಗೂ ಇಲ್ವಂತೆ. ಅದಕ್ಕೆ ಒಂದೆರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವೆಲ್ಲ ಒಟ್ಟಿಗೆ ಹೋಗೋಣ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಕಣೋ. ಪ್ರತಿ ಸಲ ಹೊಟ್ಟಾಗಲೂ ಏನಾದರೂ ಒಂದು ನೆಪ ಹೇಳ್ತಾನೆ ಇದೆಯಾ? ಇನ್ನೂ ನಿನ್ನ ಮಾತು ಕೇಳಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟೇ. ಅವನಿಷ್ಟು ಹೇಳ್ತಾ ಇದ್ರು ನೀ ಹಠ ಮಾಡ್ತಿರೋದು ಸರಿಯಲ್ಲ ಕಣೋ. ಹೌದು ಮಾವ, ಅವರು ಸೇವೆ ಮಾಡ್ತಿರುವಾಗ ಅದಕ್ಕೆ ತೊಂದರೆ ಮಾಡಿದ್ರೆ ಸೇವೆ ಮಾಡಿ ಏನ್ ಪ್ರಯೋಜನ ಆಗುತ್ತೆ ಹೇಳಿ? ಅದು ಅಲ್ಲದೆ ಅತ್ತೆ ಹೇಳಿರೋಂಥ ಸೇವೆ ಅದು. ಮಾವ, ಆ ಸೇವೆ ಮಾಡೋದ್ರಿಂದ ಅವ್ರ ಜೀವನ ಚೆನ್ನಾಗಾಗುತ್ತಲ್ವಾ? ಯಾಕೆ ಮಾವ, ಚಂದನ ಅವ್ರ ಜೀವನ ಚೆನ್ನಾಗಾಗೋದು ನಿಮ್ಗೆ ಇಷ್ಟ ಇಲ್ವಾ? ಅವಳ ಜೀವನ ಸರಿ ಹೋಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಾಯಕ್ಕೆ ಹೊರಟಿದ್ದವಳ ಮನಸ್ಸಿನಲ್ಲಿ ಎಷ್ಟು ದುಃಖದಿಂದ ಕೂಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳ ಜೀವನ ಚೆನ್ನಾಗಾದರೆ ಮೊದಲು ಖುಷಿ ಪಡೋದು ನಾನೇ. ನನಗೆ ಅವಳನ್ನ ನೋಡದೆ ಇರೋಕೆ ಆಗ್ತಾನೆ ಇಲ್ಲ. ದೂರದಿಂದಾದ್ರೂ ಸರಿ ನಾನು ಅವಳು ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ನೀವೆಲ್ಲ ಹೇಳ್ತಿದ್ದೀರಂತ ಅಷ್ಟೇ. ಒಂದೆರಡು ದಿನ ಆದಮೇಲೂ ನೀವೆಲ್ಲ ಇದೇ ರೀತಿ ಹೇಳಿದ್ರೆ ನಾನು ಯಾರ ಮಾತು ಕೇಳಲ್ಲ ಅಷ್ಟೇ. ನೆನಪಿರಲಿ. ವಿಶ್ವ, ನಿಮ್ಮಪ್ಪ ಒಂದ್ಸತಿ ಹಠ ಮಾಡಿದ್ರೆ ಅವ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಕಣೋ. ಅದಕ್ಕೆ ಎಲ್ಲ ಸತ್ಯನೂ ಹೇಳ್ಬಿಡೋದು ಒಳ್ಳೇದು ಅನ್ಸುತ್ತೆ ಕಣೋ. ಅದು ಕಷ್ಟ ತಾತ. ಅವ್ರಿಗೆ ಸತ್ಯ ಗೊತ್ತಾದ್ರೆ ಅವ್ರ ಕೋಪ ಎರಡರಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಬಲಿಯಾಗೋದು ನಾವು. ಹಾಗಂತ ಏನು ಹೇಳ್ದೆ ಮುಚ್ಚಿಡೋದು ಇನ್ನೂ ದೊಡ್ಡ ತಪ್ಪಲ್ವೇನೋ? ತಪ್ಪಾಗುತ್ತೆ ನಿಜ. ಆದರೆ ಈಗಾಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ಏನು ಅನಾಹುತ ಆಗಲ್ಲ ಅಂತೀಯಾ? ಏನಾಗುತ್ತೋ ನನಗೆ ಗೊತ್ತಿಲ್ಲ ತಾನು. ಆದರೆ ಆದಷ್ಟು ಅನಾಹುತ ಆಗದಿರೋ ಹಾಗೆ ನಾನು ತಡಿತೀನಿ. ಅಬ್ಸಲ್ಯೂಟ್ಲಿ ರಾಂಗ್. ನನ್ನ ಚಿನ್ನಮರಿಗೆ ನನ್ನ ಮೇಲೆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿ
ಆಗಿದಂತ ಶಿವ ಯಾರೋ. ಚಿನ್ನು ಮರಿ, ನಾನು ನಮ್ಮಿಬ್ಬರಿಗೂ ಬಯಸಿದ ಜೀವನ ಇದೇ ಜೀವನನೇ. ನೋಡಿ, ಇಲ್ಲಿ ನಿಮಗೆ ನಾನು, ನನಗೆ ನೀವು. ನನ್ನ ಎಲ್ಲ ಪ್ರೀತಿನೂ ನಿಮ್ಮೊಬ್ಬರಿಗೆ ಮೀಸಲು. ನೋಡಿ, ಈ ನಗು ನೋಡಿ ನನಗೆ ಒಂದು ಆಶು ಕವನ ಹೇಳಬೇಕು ಅಂತ ಅನಿಸ್ತಾ ಇದೆ. ಹೇಳ್ಬೋದಾ? ಮೌನದಲ್ಲಿ ಹುಟ್ಟಿದ ಪ್ರೀತಿ ನಮ್ಮ ಹೃದಯಗಳಲ್ಲಿ ಅರಳಿತು. ವಿರಹದ ನೆರಳಿನಲ್ಲಿ ಹೊತ್ತ ಜ್ಯೋತಿ ನಮ್ಮ ಜೀವಗಳಲ್ಲಿ ಬೆರೆಯಿತು. ನಿಮ್ಮ ನಗು ನನ್ನ ದಿನಕ್ಕೆ ಬೆಳಕು, ನಿಮ್ಮ ಮನಸ್ಸು ಕಾಡು ಹತ್ತಿರದ ಹುಡುಕು. ನೀವು ಹತ್ತಿರವಿದ್ದರೆ ಪ್ರತಿ ಕ್ಷಣವೂ ಪ್ರೀತಿಯ ಹಬ್ಬ.